ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ. 9ನೇ ತರಗತಿ ಆನ್ಲೈನ್ ಕ್ಲಾಸ್ಗೆ ತಮಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇವತ್ತು ಒಂದು ಪಾಠದ ವಿಧ ಆದಂಥ ಕಹಾನಿ. ಪಾಠದ ವಿಧ ಯಾವುದು ಅಂದರೆ ಕಹಾನಿ ಯಾವುದು? ಕಹಾನಿ ಅಂದರೆ ಮೌಸಿ. ಇದನ್ನು ಬರೆದಿರುವಂಥ ಲೇಖಕರು ಭೀಷ್ಮ ಸಾಹನಿ ಅಂತ ಹೇಳ್ಬಿಟ್ಟು ಇವರ ಒಂದು ಪರಿಚಯನ ಮಾಡೋಣಂತೆ. ನೋಡಿ, ಲೇಖಕ ಪರಿಚಯ. ಲೇಖಕ ನಾಮ ಭೀಷ್ಮ साहनी. ನೋಡೋಣ. भीष्म साहनी सन 1915 अगस्त 7 को रावलपिंडी में भीष्म साहनी का जन्म हुआ था. 1915 ईस्वी ಆಗಸ್ಟ್ ತಿಂಗಳು 7ನೇ ತಾರೀಕು 7 ಆಗಸ್ಟ್ 1915ನೇ ತಾರೀಕು ರಾವಲ್ಪಿಂಡಿ ಎಂಬ ಒಂದು ಊರಿನಲ್ಲಿ ಭೀಷ್ಮ ಸಾಹನಿಯವರ ಜನನ ಆಯಿತು ಅಂತ. MA PhD ತಕ್ ಇನ್ವೋನೆ ಶಿಕ್ಷಾ ಪಾಯಿ ಹೈ. MA PhD ವರೆಗೆ ಅವರು ತಮ್ಮ ಶಿಕ್ಷಣವನ್ನು ಪಡೆದಿದ್ದಾರೆ. साहनी जी हिंदी, अंग्रेजी, संस्कृत, रूसी, पंजाबी आदि भाषाओं के ज्ञाता है. इन भाषाओं की इनकी अनेक रचनाएं प्रकट हुई है. ಸಾಹನಿಯವರ ಒಂದು ವಿಶೇಷತೆ ಏನಪ್ಪಾ ಅಂದರೆ, ಇವರಿಗೆ ಹಿಂದಿ, ಇಂಗ್ಲಿಷ್, ಸಂಸ್ಕೃತ ಮತ್ತು ರಷ್ಯಾ ಮತ್ತು ಪಂಜಾಬಿ ಭಾಷೆಗಳನ್ನು ಚೆನ್ನಾಗಿ ಬಲ್ಲವರಾಗಿದ್ದರು. ಅಷ್ಟೇ ಅಲ್ಲದೆ ಈ ಭಾಷೆಗಳಲ್ಲಿ ಕೆಲವೊಂದು ರಚನೆಗಳನ್ನು ಕೂಡ ಅನೇಕವಾದ ರಚನೆಗಳನ್ನು ಕೂಡ ಇವರು ಮಾಡಿದ್ದಾರೆ ಅಂತ. ವಿಶೇಷಕರ್ ಆಮ್ ಆದ್ಮಿ ಕಾ ಜೀವನ್ ಇನ್ಕಿ ರಚನಾವೊಮ್ಮೆ ಅಂಕಿತವಾಯ. ವಿಶೇಷವಾದ ಅಂಶ ಏನಪ್ಪಾ ಅಂದ್ರೆ, ಇವರ ಒಂದು ರಚನೆಗಳಲ್ಲಿ ಜನಸಾಮಾನ್ಯರ ಒಂದು ಜೀವನದ ಒಂದು ಪರಿಚಯವನ್ನು ನಾವು ಕಾಣ್ತೇವೆ ಅಂತ. ಝರೋಕೆ, ಕಡಿಯಾ, ತಮಸ್, ಬಸಂತಿ ಆದಿ ಇನ್ಕಿ ಉಪನ್ಯಾಸ ಹೈ. ಭೀಷ್ಮ ಸಾಹನಿಯವರು ಉಪನ್ಯಾಸ ಅಂದ್ರೆ ಕಾದಂಬರಿಗಳು, ಝರೋಕೆ, ಕಡಿಯಾ, ತಮಸ್, ಬಸಂತಿ ಅನ್ನುವಂಥ ಮುಂತಾದ ಕಾದಂಬರಿಗಳನ್ನು ಬರೆದಿದ್ದಾರೆ. ಭಾಗ್ಯರೇಖಾ, ಭಟಕ್ತಿ ರಾಕ್, ವಾಂಚು, ಶೋಭಾಯಾತ್ರಾ ಆದಿ ಕಹಾನಿ ಸಂಗ್ರಹ. ಮತ್ತೆ ಭಾಗ್ಯರೇಖಾ, ಭಟಕ್ತಿ ರಾಕ್, ವಾಂಚು, ಶೋಭಾಯಾತ್ರಾ ಅನ್ನುವಂಥ ಒಂದು ಕಥೆಗಳ ಸಂಗ್ರಹಗಳಾಗಿದ್ದಾವೆ. ಭೀಷ್ಮ ಸಾಹನಿ ಜಿನೆ ಜೀವನಿಯಾ ಬಿ ಲಿಖಿ ಹೈ. ಭೀಷ್ಮ ಸಾಹನಿಯವರು ಜೀವನ ಚರಿತ್ರೆಗಳನ್ನು ಕೂಡ ಬರೆದಿದ್ದಾರೆ. ಅದರಲ್ಲಿ ಯಥಾಭಾಯಿ ಬಲರಾಜ್ ಅಪನಿ ಬಾತ್ ಅಂತೆ, ಕಬೀರಾ ಕಡಾ ಬಾಜಾರ್ ಮೇ, ಮಾಧವಿ, ಮುವಾವಜೆ ಆದಿ ನಾಟಕ ಹೈ. ಇವರು ಬರೆದಿರುವಂಥ ಇವೆಲ್ಲ ನಾಟಕಗಳ ಹೆಸರು. ಶಿರೋಮಣಿ ಪುರಸ್ಕಾರ, ಸಾಹಿತ್ಯ ಅಕಾಡೆಮಿ ಪುರಸ್ಕಾರ, सोवियत लैंड नेहरू पुरस्कार इत्यादि से ಸುಶೋಭಿತ ಹೈ ಅಂತಾರೆ. ಇಷ್ಟೆಲ್ಲ ಅವರಿಗೆ ಪುರಸ್ಕಾರಗಳು ನಾವು ಸಿಕ್ಕಿರೋದನ್ನು ನೋಡಬಹುದು ಅಂತ. ಇಂತಹ ಭೀಷ್ಮ ಸಾಹನಿಯವರು ಬರೆದಿರುವಂಥ ಒಂದು ಪಾಠ ಯಾವುದಪ್ಪ ಅಂದರೆ ಮೌಸಿ ಅಂದರೆ ತಾಯಿಯ ತಂಗಿಯನ್ನು ಮೌಸಿ ಅಂತ ಕರೀತಾರೆ. ಇಲ್ಲಿ ಮೌಸಿ ಪಾಠದ ಒಂದು ಆಶಯ ನೋಡೋಣಂತೆ, ಆ ನಂತರ ಪಾಠವನ್ನು ಮುಂದುವರಿಸೋಣ. इस पाठ में मौसी के निस्वार्थ सेवा मनोभाव का चित्रण है. ಈ ಪಾಠದಲ್ಲಿ ಮೌಸಿಯ ನಿಸ್ವಾರ್ಥ ಸೇವಾ ಮನೋಭಾವದ ಒಂದು ಚಿತ್ರಣವನ್ನು ಮಾಡಲಾಗಿದೆ. इस कहानी से बच्चों को परोपकार, बड़े बुजुर्ग के प्रति आदर, असहायकों की मदद करने की प्रेरणा मिलती है. ಈ ಪಾಠದ ಮೂಲಕ ಮಕ್ಕಳಲ್ಲಿ ಪರೋಪಕಾರದ ಗುಣ ಮತ್ತೆ ಬಡೆ ಬುಜುರ್ಗ್ ಅಂದ್ರೆ ಹಿರಿಯರ ಬಗ್ಗೆ ಒಂದು ಗೌರವ, ಆದರ ಅಂದ್ರೆ ಗೌರವದ ಒಂದು ಭಾವನೆ, ಅವರ ಅಸಹಾಯಕವಾಗಿ ಮದತ್ ಕರ್ನೇಕಿ ಪ್ರೇರಣಾ, ಮತ್ತೆ ಅಸಹಾಯಕರಿಗೆ, ದುರ್ಬಲರಿಗೆ ಒಂದು ಸಹಾಯ ಮಾಡುವಂತ ಒಂದು ಪ್ರೇರಣೆ ಸಿಗುತ್ತೆ ಈ ಪಾಠದ ಮೂಲಕ ಅಂತೇಳಿ ಈ ಪಾಠದ ಆಶಯವನ್ನು ಬರೆದಿದ್ದಾರೆ. ಕೆಲವೊಂದು ಕಠಿಣ ಶಬ್ದಾರ್ಥಗಳಿದಾವೆ, ನೋಡೋಣ ಅಂತ. ಯಾಕಂದ್ರೆ ಶಬ್ದಾರ್ಥ ಅಂತಾನೆ ನೋಡಿ. ಮೌಸಿ ಮಾತಾಕಿ ಬಹನ್ ಅಂತ, ಅದೇ ತಾಯಿಯ ತಂಗಿಯನ್ನು ಮೌಸಿ ಅಂತ ಕರೀತಾರೆ. ಮೌಸಿಗೆ ಅನ್ಯಲಿಂಗ ಶಬ್ದ ಮೌಸಿ ಅಂತ ಕರಿತೀವಿ. ಉಮ್ರ ಅಂದ್ರೆ ವಯಸ್ಸು, ವಯ ಅಂತ, ಆಯು ಅಂತ ಕರೀತಾರೆ. ಸಾತ್ ದೇನ ಸಹಾಯತಾ ಕರ್ನ, ಫಾಟಕ್ ಮುಖ್ಯ ದ್ವಾರ, ಕಂದ ಅಂದ್ರೆ ಭುಜಗಳು, ಬಸ್ತಾ ಅಂದ್ರೆ ತೈಲ, ಚೀಲ ಅಂತೇಳಿ, ಮೊಹಲ್ಲಾ ಅಂದ್ರೆ ಶಹರ್ ಯಾ ಕಸ್ಬೆ ಕಾ ಏಕ್ ಬಾಗ್ ಅಂತ, ಏರಿಯಾ ಅಂತ ಕರಿತೀವಲ್ಲ ಹಾಗೆ. ಗೇರ್ನಾ ಅಂದ್ರೆ ಸುತ್ತೋರಿಯುವುದು, ದೋಪಹರ್ ಅಂದ್ರೆ ಮಧ್ಯಾಹ್ನ, ಢಲ್ನಾ ಅಂದ್ರೆ ಕಳಿಯೋದು, ವೀತ್ನಾ ಅಂತಾನೆ ಕಳಿಯೋದು ಅಂತ. ನೀಮ್ ಕಾ ಪೇಡ್ ಬೇವಿನ ಮರ, ತಲೆ ನೀಚೆ ಅಂತೇಳಿ, ಚುಟುಕಲ ಲತಾಫಾ ಅಂತಾನೆ, ನಗೆ ಹನಿ ಅಂತ ನಾವು ಜೋಕ್ಸ್ ಅಂತ ಕರಿತೀವಿ. ಪಹೇಲಿಯ ಒಗಟುಗಳು, ಮೂಂಗ್ಫಲಿ ಕಡ್ಲೆ ಬೀಜ, ಮಾಲೂಮ್ ಜಾನ್ಕಾರಿ ಅಂತ ತಿಳಿದಿರುವಂಥದ್ದು. ದಿನ್ ಬೀತ್ನಾ, ದಿನ್ ಕಟ್ನಾ ಅಂತ ದಿನ ಕಳೆಯುವಂಥದ್ದು, ದಿನ್ ಗುಜರ್ನಾ ಅಂತ ಇನ್ನೊಂದು ಶಬ್ದ ಅರ್ಥ ಬರುತ್ತೆ. ಸೂನಾಕ್ ಅಂದ್ರೆ ಖಾಲಿಯಾಗಿರುವಂಥದ್ದು, ಶೂನ್ಯವಾಗಿರುವುದು. ಖೋಜ್ನ ಅಂದ್ರೆ ಹುಡುಕುವುದು, ಢೂಂಢ ಅಂತಾರೆ. ಮಕಾನ್ ಅಂದ್ರೆ ಘರ್, ಠೇಕಾ ಅಂದ್ರೆ ಟಹರ್ನೇಕೆ ಜಗ ಅಂದ್ರೆ ಉಳ್ಕೊಳ್ಳೋಕೆ ಒಂದು ಸ್ಥಳ. ಟಿಕಕರ್ ಅಂದ್ರೆ ಸಾಹಸ, ರುಕ್ಜಾನ ಇದ್ದಕ್ಕಿದ್ದಾಗಿ ನಿಲ್ಲುವುದು ಅಂತ, ಆಕಸ್ಮಿಕವಾಗಿ ನಿಲ್ಲುವುದು ಅಂತೇಳಿ. ಪುಲ್ ಸೇತು, ಬ್ರಿಡ್ಜ್ ಅಂತ ಕರಿತೀವಿ. ಆಂಕೆ ಬರಾನ, ದುಃಖಿ ಹೋನ,
बीमार ರೋಗಿ, ತಬಿಯತ್ ಸ್ವಾಸ್ಥ್ಯ, ಕಾಟ್ ಅಂದ್ರೆ ಚಾರ್ಪಾಯಿ ಅಥವಾ ಮಂಚ ಅಂತ ಕರಿತೀವಿ, ದರಿ ಅಂದ್ರೆ ಬಿಛಾವನ ಹಾಸಿಗೆ ಅಂತ ಕರಿತೀವಿ, ತಕಿಯ ತಲೆದಿಂಬು, ಥಾಲಿ ತಟ್ಟೆ, ಕಟೋರ ಪ್ಯಾಲ ಬಟ್ಟಲು ಅಂತ ಕರಿತೀವಿ, ವಿನತಿ ಅಂದ್ರೆ ಪ್ರಾರ್ಥನಾ ಮಾಡುವುದು, ಕೋಟರಿ ಅಂದ್ರೆ ಛೋಟಾ ಕಮರ ಚಿಕ್ಕದಾದಂಥ ಕೋಣೆ, ಚಕ್ಕರ್ ಕಾಟ್ನ ಘೂಮ್ನ ಸುತ್ತರಿಯೋದು ಅನ್ನೋ ಅರ್ಥ ಬರುತ್ತೆ. ಈಗ ಹೇಳಿದೆ ನಾನು ಪಾಠದ ವಿಧ ಕಹಾನಿ, ಪಾಠದ ಹೆಸರು ಮೌಸಿ ಅಂತೇಳಿ. ಹಾಗಾದ್ರೆ ನೋಡ್ತಾ ಹೋಗೋಣ. ಉಸ್ ಔರತ್ ಕೋ ಸಬಿ ಮೌಸಿ ಕಹಕರ್ ಪುಕಾರ್ತಿದ್ದೆ. ಆ ಹೆಂಗಸನ್ನ ಎಲ್ಲರೂ ಕೂಡ ಮೌಸಿ ಅಂತ ಹೇಳ್ಬಿಟ್ಟು ಕೂಗ್ತಾ ಇದ್ರು. ಯಾರ್ಯಾರು? ಬಚ್ಚೆ ಬಿ ಅವ್ರ ಬಡೆ ಉಮ್ರಿಕೆ ಲೋಕ್ ಬಿ, ಮಕ್ಕಳು ಕೂಡ ಹಾಗೂ ದೊಡ್ಡ ವಯಸ್ಸಿನ ಜನರು ಕೂಡ ಟೋಟಲ್ ಆಗಿ ಅವ್ರಿಗೆ ಕರಿತಿರೋದು ಹೆಸರು ಯಾವುದಪ್ಪ ಅಂದ್ರೆ ಮೌಸಿ ಅಂತ. ಮೌಸಿ ಸಬ್ಕೋ ಮಾ ಜೈಸಿ ಪ್ಯಾರಿ ಥಿ. ಮೌಸಿ ಈ ಚಿಕ್ಕಮ್ಮ ಅಂದ್ರೆ ಎಲ್ಲರಿಗೂ ತಾಯಿಯಂತೆ ಪ್ರೀತಿಯುತವಾದವಳು. ಸಬ್ಕೆ ಸುಖ ದುಃಖಕ್ಕೆ ಸಮಯ ಮೇ ಸಾಥ್ ದೇತಿ. ಯಾಕೆ ಪ್ರೀತಿಯುತವಾದವಳು ಅಂದ್ರೆ ಎಲ್ಲರ ಸುಖ ದುಃಖಗಳ ಸಮಯದಲ್ಲಿ ಜೊತೆ ಕೊಡ್ತಿದ್ಲು ಎಲ್ಲರಿಗೂ. ಹಾಗಾಗಿ ಬಚ್ಚೋಂ ಕೆ ಲಿಯೇ ತೋ ಸೇವಾ ಕಿ ಮೂರ್ತಿ ಬನೀತಿ. ಮಕ್ಕಳಿಗಂತವಳು ಸೇವೆಯ ಮೂರ್ತಿನೇ ಆಗಿದ್ಲು. ಪ್ರತಿದಿನ ದೋಪಹರ ಹೋತೆ ಹೋತೆ ಮೌಸಿ ಸ್ಕೂಲ್ ಕೆ ಫಾಟಕ್ ಪರ್ ಪಹುಂಚ್ ಜಾತಿ. ಪ್ರತಿದಿನ ಮಧ್ಯಾಹ್ನ ನಂತರ ಆಗ್ತಾ ಕಳೀತಾ ಮಧ್ಯಾಹ್ನ ಕಳೀತಾನೆ ಮೌಸಿ ಫಾಟಕ್ ಅಂದ್ರೆ ಅದೇ ಹೇಳಿ ಮುಖ್ಯ ದ್ವಾರ, ಸ್ಕೂಲ್ನ ಒಂದು ಗೇಟ್ ಹತ್ರ ಹೋಗಿ ನಿಂತ್ಕೊಳ್ತಾ ಇದ್ಲು. ಜೈಸೆ ಹಿ ಚುಟ್ಟಿ ಕಿ ಗಂಟಿ ಬಸ್ತಿ ವೈಸೆ ಹಿ ಬಚ್ಚೆ ಭಾಗ್ತೆ ಹುಯೆ ಬಾಹರ್ ನಿಕಲ್ತೆ ಅವ್ರ ಮೌಸಿ ಕಿ ಕಂದೆ ಪರ್ ಅಪನೆ ಅಪನೆ ಬಸ್ತಾ ಡಾಲ್ ದೇತೆ. ಮತ್ತೆ ಸಾಯಂಕಾಲದ ಒಂದು ರಜೆಯ ಬೆಲ್ ಹೊಡೆದ ತಕ್ಷಣ ಹೆಂಗೆ ಹುಡುಗರು ಕ್ಲಾಸಿಂದ ಹೊರಗೆ ಬರ್ತಾ ಇದ್ರು. ಹೊರಗೆ ಬಂದ ತಕ್ಷಣ ಮೌಸಿ ನಿಂತ್ಕೊಂಡಿರುವಾಗ ಆ ಮೌಸಿಯ ಕಂದ ಅಂದ್ರೆ ಭುಜದ ಮೇಲೆ ತಮ್ಮ ಚೀಲವನ್ನ ಹಾಕ್ಬಿಡ್ತಿದ್ರು. ಎಲ್ಲಾ ಚೀಲವನ್ನ ಮೌಸಿಗೆ ಭುಜದ ಮೇಲೆ ಹಾಕ್ಬಿಡ್ತಿದ್ರು. ಮೊಹಲ್ಲೆಗೆ ಸಬಿ ಬಚ್ಚೆ ಉಸೆ ಘೇರೆ ರಹತೆ. ಮತ್ತೆಲ್ಲಾ ಆ ಏರಿಯಾದ ಎಲ್ಲಾ ಮಕ್ಕಳು ಕೂಡ ಆ ಮೌಸಿಯನ್ನ ಸುತ್ತುವರಿದ ಇರ್ತಿದ್ರು ಅಂತ ಅದಕ್ಕೆ ಹೇಳ್ತಾರೆ ಮೌಸಿ ಅಂತ. दोपहर डलने पर मौसी नीम के पेड़ के तले जा पहुंचती. ಮಧ್ಯಾಹ್ನ ಕಳೀತಾ ಇದ್ದ ಹಾಗೆ ಮೌಸಿ ಬೇವಿನ ಮರದ ಕೆಳಗಡೆ ತಲುಪ್ತಾ ಹೋಗ್ತಿದ್ಲು. ಜಹಾ ಸಬಿ ಬಚ್ಚೆ ಖೇಲಾ ಕರ್ತಿದ್ದೆ. ಅಲ್ಲಿ ಎಲ್ಲಾ ಮಕ್ಕಳು ಸೇರ್ಕೊಂಡು ಆಟ ಆಡ್ತಾ ಇದ್ರು. मौसी को बच्चों के साथ खेलना, उन्हें कहानियां, चुटकुले और पहेलियां सुनाना बहुत पसंद था. ಮೌಸಿಗೂ ಕೂಡ ಮಕ್ಕಳ ಜೊತೆಯಲ್ಲಿ ಆಡೋದು, ಅವರಿಗೆ ಕಥೆಗಳನ್ನು ಹೇಳೋದು, ಚುಟುಕಲಿ ಅಂದ್ರೆ ನಗೆ ಹನಿ ಅಥವಾ ಜೋಕ್ಸ್ ಅನ್ನ ಹೇಳೋದು, ಪಹಾಲಿ ಅಂದ್ರೆ ಒಗಟುಗಳನ್ನ ಕೇಳಿಸುವಂಥದ್ದು ಹೇಳುವಂಥದ್ದು ಕೂಡ ಅವಳಿಗೆ ಬಹಳ ಇಷ್ಟ ಆಗ್ತಿತ್ತು. ಜೊತೆಗೆ ವಹ ತೋತಾ ತೋತಿ ಕಿ ಕಹಾನಿ, ಕಾಟ್ ಕಿ ಘೋಡಿ ಕಿ ಕಹಾನಿ, ವೀರೋಚಿತ ಕಹಾನಿ ಆದಿ ಸುನಾತಿತಿ. ಈ ನಗೆ ಹನಿಗಳ ಜೊತೆಯಲ್ಲಿ ಯಾವ್ಯಾವ ಕಥೆಗಳನ್ನು ಹೇಳ್ತಿದ್ಲಪ್ಪ ಅಂದ್ರೆ ಗಿಳಿಗಳ ಒಂದು ಕಥೆಗಳನ್ನು ಹೇಳ್ತಾ ಇದ್ಲು, ಮರದಿಂದ ಮಾಡಿದ ಕುದುರೆಯ ಒಂದು ಕಥೆಗಳನ್ನು ಹೇಳ್ತಾ ಇದ್ಲು, ವೀರೋಚಿತವಾದಂಥ ಕಥೆಗಳನ್ನ ಮಕ್ಕಳಿಗೆ ಹೇಳಿ ತಿಳಿಸ್ತಾ ಇದ್ಲು ಮೌಸಿ ಅಂತ. मौसी बच्चों को खिलाने के लिए अपने पास चने, टिकिया, मूंगफली आदि कुछ ना कुछ रखती थी. ಮೌಸಿ ಈ ಕಥೆಗಳ ಹೇಳೋದ್ರ ಜೊತೆಗೆ ನಗೆಹನೆಗಳನ್ನು ಹೇಳೋದ್ರ ಜೊತೆಗೆ ಮಕ್ಕಳಿಗೋಸ್ಕರ ತಿನ್ನೋಕ್ಕೋಸ್ಕರನೇ ಕಡಲೆ ಬೀಜವನ್ನ, ಮಿಠಾಯಿಯನ್ನ ಇವನ್ನೆಲ್ಲ ತಂದು ಕೊಡ್ತಾ ಇದ್ಲು. ವಹ ಬಚ್ಚೋं से अपने बेटियों से जैसे प्यार करती थी. ನಿಜ ಹೇಳಬೇಕು ಅಂದ್ರೆ ಈ ಮಕ್ಕಳಿಗೆ ತನ್ನ ಮಕ್ಕಳ ರೀತಿಯಲ್ಲಿ ಪ್ರೀತಿಯನ್ನ ತೋರಿಸ್ತಾ ಇದ್ಲು. एक दिन जब स्कूल की छुट्टी हुई, बच्चे बस्ते उठाकर बाहर निकले तो मौसी फाटक पर नहीं मिले. ಇದೇ ರೀತಿ ದಿನ ಕಳೀತಾ ಇತ್ತು. ಒಂದು ದಿನ ಶಾಲೆ ಮುಗಿದ ನಂತರ ಮಕ್ಕಳು ತಮ್ಮ ಬ್ಯಾಗ್ ಅನ್ನು ತಗೊಂಡ್ಬಂದು ಹೊರಗೆ ಬಂದು ನಿಂತ್ಕೊಂಡು ನೋಡಿದ್ರೆ ಮೌಸಿ ಗೇಟ್ ಹತ್ರ ಇರಲಿಲ್ಲ. ಶಾಮ್ ಕೋ ಬಚ್ಚೆ ಖೇಲ್ನೆ ಕೆ ಲಿಯೆ ನಿಕ್ಲೆ. ಸಾಯಂಕಾಲ ಅಲ್ಲೂ ಗೇಟ್ ಹತ್ರ ಸಿಗ್ಲಿಲ್ಲ ಅಂತ ಹೇಳ್ಬಿಟ್ಟು ಸಾಯಂಕಾಲದ ಸಮಯದಲ್ಲಿ ಆಟ ಆಡೋದಕ್ಕಂತ ಹೋದಂತ ಮಕ್ಕಳು ನೋಡಿದ್ರು. ತೋ ಮೌಸಿ ಪೇಡ್ಕೆ ನೀಚೆ ವಿ ನಹಿತೆ. ಆ ಬೇವಿನ ಮರದ ಕೆಳಗಡೆ ನೋಡಿದ್ರು ಕೂಡ ಮೌಸಿ ಅಲ್ಲಿ ಇರಲಿಲ್ಲ. ಕಿಸಿ ಕೋ ಬಿ ಮಾಲೂಮ್ ನಹಿ ತಾ ಕಿ ಮೌಸಿ ಕಹಾ ಗಯೆ. ಯಾರಿಗೂ ಗೊತ್ತಿರಲಿಲ್ಲ ಮೌಸಿ ಎಲ್ಲಿ ಹೋಗಿದ್ದಾಳೆ ಅಂತ ಹೇಳ್ಬಿಟ್ಟು. ಕೈ ದಿನ ಬೀದ್ ಗಯೆ. ಹೀಗೆ ಮೌಸಿ ಇಲ್ಲದೆ ಕೆಲವಾರು ದಿನಗಳು ಕಳೆದು ಹೋದವು. ಪರ್ ಮೌಸಿ ಕಾ ಕುಚ್ ಪತಾ ನಹಿ ಚಲ. ಆದರೆ ಮೌಸಿಯ ಒಂದು ಅಡ್ರೆಸ್, ಪತಾ ಅಂದ್ರೆ ವಿಳಾಸ, ಪತ್ತೆ ಇಲ್ಲ, ಸಿಗ್ಲೇ ಇಲ್ಲ. ಉಸ್ಕೆ ಬಿನಾ ಸಾರಾ ಮೊಹಲ್ಲಾ ಸುನಾ ಸುನಾ ಲಗ್ತಾ ತಾ. ಅವಳಿಲ್ಲದೆ ಇಡೀ ಮೊಹಲ್ಲಾ ಅಂದ್ರೆ ಏರಿಯಾನೇ, ಒಂದು ಬೀದಿನೇ ಶೂನ್ಯವಾಗಿ ಅನಿಸ್ತಾ ಇತ್ತು. ಎಲ್ಲ ವ್ಯರ್ಥ ಅನಿಸ್ತಾ ಇತ್ತು, ಶೂನ್ಯ ಅನಿಸ್ತಾ ಇತ್ತು. ಏಕ್ ದಿನ್ ಬಚ್ಚೆ ಮೌಸಿ ಕಿ ಖೋಜ್ ಮೇ ಘೂಮ್ ರಹೇ ಥೆ. ಒಂದಿನ ಮಕ್ಕಳೆಲ್ಲ ಸೇರ್ಬಿಟ್ಟು ಮೌಸಿಯನ್ನು ಹುಡುಕೋಕ್ಕೋಸ್ಕರ ಸುತ್ತಾಡ್ತಾ ಇದ್ರು.
ತಬಿ ಏಕ್ ಮಹಕಾನ್ ಕೆ ಅಂದರ್ ಸೆ ಊಂಚಿ ಊಂಚಿ ಆವಾಜೆ ಸುನಾಯಿದಿ. ಹೀಗೆ ಹುಡುಕಾಡ್ತಾ ಇರಬೇಕಾದ್ರೆ ಒಂದು ಮನೆಯನ್ನು ಒಳಗಿನಿಂದ ಜೋರಾಗಿ ಕೂಗುಕೊಳ್ಳುವಂತ ಎತ್ತರವಾದಂಥ ಧ್ವನಿಯಲ್ಲಿ ಕೂಗುವಂತ ಒಂದು ಧ್ವನಿ ಕೇಳ್ತಾ ಇತ್ತು. ಏನ್ ಕೇಳ್ತಿದ್ದಪ್ಪ? ಹಮನೆ ಠೇಕಾ ತೋ ನಹಿ ಲೇ ರಖಾ ಹೈ ಮೌಸಿ, 20 दिन से तुम यहाँ हो, अब तुम किसी दूसरे के घर चली जाओ. ಏನ್ ಧ್ವನಿ ಕೇಳ್ತಾ ಇತ್ತು ಅಂದ್ರೆ ಹೇಳ್ತಾರೆ, ನಾನು ನಿನಗೆ ಇಲ್ಲಿ ಸಾಕ್ತೀವಿ ಅಂತ ಏನು ಬರ್ಕೊಟ್ಟಿಲ್ಲ ಮೌಸಿ, ನೀನು 20 ದಿನ ಆಯ್ತು ಇಲ್ಲಿ ಬಂದಿರೋಕೆ ಶುರು ಮಾಡಿ, ಈಗ ಬೇರೆಯವ್ರ ಮನೆಗೆ ಹೋಗೋ ಅಂತವಂತದ್ದು ಎತ್ತರವಾದಂಥ ಧ್ವನಿ ಕೇಳ್ತಾ ಇತ್ತು. ಅದಕ್ಕೆ ಮುಂದೆ ಹೇಳ್ತಾರೆ, ಮೌಸಿ ಕಾ ನಾಮ್ ಸುನ್ಕರ್ ಮೌಸಿ ಕಾ ನಾಮ್ ಸುನ್ಕರ್ ಬಚ್ಚೆ ಠಿಟಕ್ಕರ್ ಕಡೆ ಹೋಗಿ. ಮೌಸಿ ಎಂಬ ಹೆಸರನ್ನು ಕೇಳಿದ ತಕ್ಷಣ ಮಕ್ಕಳು ಅಲ್ಲೇ ನಿಂತ್ಕೊಂಡ್ಬಿಟ್ರು ಸ್ಥಳದಲ್ಲಿ. ಮೌಸಿ ಅಂದ ತಕ್ಷಣ ಬಂದ್ ದರ್ವಾಜೆ ಕಿ ದರಾರ್ ಮೇ ಸೆ ಜಾಂಕ್ ಕರ್ ದೇಖಾ ತೋ ಮೌಸಿ ಏಕ್ ಕಾಟ್ ಪರ್ ಲೇಟಿ ಥಿ. ಆ ಮುಚ್ಚಿರುವಂತ ಬಾಗಿಲಿನ ಒಂದು ಕಿಂಡಿ ಅಂತ ಕರೀತಾರೆ ಜಾಗದಿಂದ ನೋಡಿದಾಗ ಆ ಒಳಗಡೆ ಮೌಸಿ ಒಂದು ಕಾಟ್ ಮಂಚದ ಮೇಲೆ ಮಲ್ಕಿರೋದು ಕಾಣ್ತು. ಉಸ್ಕೆ ಬಾಲ್ ಉಲ್ಜೆ ಹೋಯಿತೆ, ಅವಳ ಕೂದಲೆಲ್ಲ ಕೆದರು ಹೋಗಿತ್ತು. ಚೆಹರಾ ಸೂಕಾ ಹುವಾತ, ಅವಳ ಮುಖ ಬಿಳಿಚು ಹೋಗಿತ್ತು, ಒಣಗಿ ಹೋಗಿತ್ತು ಅಥವಾ ಬಿಳಿಚು ಹೋಗಿತ್ತು ಅಂತಾರೆ. मौसी को एक ऐसी स्थिति में देखकर बच्चों को बहुत दुख हुआ और गुस्सा आया. ಮೌಸಿಯ ಈ ಸ್ಥಿತಿಯನ್ನು ನೋಡಿದಂಥ ಮಕ್ಕಳಿಗೆ ಬಹಳ ಸಿಟ್ಟು ಬಂತು, ನೋವು ಕೂಡ ಆಯಿತು. ದೂಸರೆ ದಿನ ಬಚ್ಚೆ ಹಾಕಿ ಮ್ಯಾಚ್ ಖೇಲ್ಕರ್ ಲೌಟ್ ರಹತೆ. ಅದಾದ ನಂತರ ಮಾರನೇ ದಿನ ಮಕ್ಕಳು ಹಾಕಿ ಆಟವನ್ನ ಆಡ್ಬಿಟ್ಟು ವಾಪಸ್ಸು ಬರ್ತಾ ಇದ್ರು. ಈ ಆಟ ನೋಡಿದ್ರೆ ಗೊತ್ತಾಗುತ್ತಲ್ಲ, ಹಾಕಿ ಅಂತೇಳಿ. ಹಾಕಿ ಆಟವನ್ನ ಆಡ್ ವಾಪಸ್ ಬರ್ತಾ ಇದ್ರು. तो रास्ते में पुल के पास मौसी बैठी नजर आए. ಅವರು ಬರುವಂತ ಹಾದಿಯಲ್ಲಿ ಒಂದು ಪುಲ್ ಅಂದ್ರೆ ಒಂದು ಬ್ರಿಡ್ಜ್ ಇದೆ. ಆ ಬ್ರಿಡ್ಜಿನ ಮೇಲೆ ಮೌಸಿ ಕೂತ್ಕೊಂಡಿರೋದು ಕಾಣ್ತು ಮಕ್ಕಳಿಗೆ. ಉಸ್ಕೆ ಪಾಸ್ ಏಕ್ ಛೋಟಿ ಸಿ ಗಟರಿ ಅವ್ರ ಲಾಠಿ ಬೀತಿ. ಅವಳ ಹತ್ರ ನೋಡಿದ್ರೆ ಒಂದು ಚಿಕ್ಕದಾದಂತ ಒಂದು ಗಂಟಿತ್ತು, ಜೊತೆಗೆ ಒಂದು ಲಾಠಿಯನ್ನು ಕೂಡ, ಒಂದು ಕೋಲನ್ನು ಕೂಡ ಅವಳಿಗೆ ಹಿಡ್ಕೊಂಡಿದ್ಲು. ಮೌಸಿ ಕೋ ದೇಖರ್ ಸಬ್ ಉಸೆ ಘೇರ್ ಕರ್ ಪ್ರಶ್ನೆ ಪೂಚ್ನೆ ಲಗೆ. ಮೌಸಿಯನ್ನ ಕಂಡ ತಕ್ಷಣ ಎಲ್ಲರೂ ಘೇರ್ಕರ್ ಅಂದ್ರೆ ಸುತ್ತೋರ್ದ್ಬಿಟ್ಟು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳೋಕೆ ಶುರು ಮಾಡಿದ್ರು. ತೂ ಇತನಿ ದಿನ ಕಹಾ ತಿ ಮೌಸಿ, ಯಹಾ ಕ್ಯೂ ಬೈಟಿ ಹೋ, ಏಕ್ನೇ ಪೂಚ. ಒಬ್ಬ ಕೇಳ್ದ, ನೀನ್ ಯಾಕೆ ಇಲ್ಲಿ ಕೂತ್ಕೊಂಡಿದ್ದಿ ಮೌಸಿ, ಇಷ್ಟು ದಿನ ನೀ ಎಲ್ಲಿದ್ದೆ ಮೌಸಿ ಅಂದ. ಮೈ ಯಹಾ ಸೆ ಜಾ ರಹಿ ಹೂ ಬೇಟಾ ಕಹತೆ ಹುಯೆ ಮೌಸಿ ಕೆ ಆಂಖೆ ಭರ್ ಆಯಿ. ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ ಕಣಪ್ಪ ಅಂತ ಹೇಳ್ತಿರುವಂತ ಮೌಸಿಯ ಕಣ್ಣಲ್ಲಿ, ಹಂಗೆ ಹೇಳ್ತಾ ಮೌಸಿಯ ಕಣ್ಣಲ್ಲಿ ನೀರು ಬಂತು. ಅದಕ್ಕೆ ಇದು ಬಳುತ್ತ, ತೂ ಬೀಮಾರ್ ತಿ ಮೌಸಿ, ತಬಿಯತ್ ಕೈಸಿ ಹೈ, ಬಲ್ದೇವನೇ ಪೂಚ. ಅಷ್ಟೊಳಗೆ ಬಲ್ದೇವ ಕೇಳ್ದ, ನಿನಗೆ ಹುಷಾರಿಲ್ಲಲ್ಲ ಮೌಸಿ, ಹೇಗಿದೆಯಾ, ಆರೋಗ್ಯ ಹೇಗಿದೆ ಅಂದ. ಬೇಟಾ ಮೈ ಠೀಕ್ ಹೋಗಿ ಹ್ಞೂ ಅಪ್ಪನ ಗಾವ್ ಜಾ ರಹಿ ಹ್ಞೂ. ಅದಕ್ಕೆ ಮೌಸಿ ಉತ್ತರ ಕೊಟ್ಲು, ಇಲ್ಲ ಮಗನೇ, ನಾನು ಆರೋಗ್ಯವಾಗಿದ್ದೀನಿ, ನಾನು ಊರಿಗೆ ಹೋಗ್ತಾ ಇದ್ದೀನಿ. ಹಮ್ ತುಜೆ ಕಹಿ ನಹಿ ಜಾನೆ ದೇಂಗೆ ಮೌಸಿ, ಸಬ್ನೆ ಏಕ್ ಸ್ವರ್ ಮೇ ಕಹ. ಎಲ್ಲರೂ ಹಂಗಂದ ತಕ್ಷಣ ಊರಿಗೆ ಹೋಗ್ತೀನಿ ಅಂದ ತಕ್ಷಣ ಎಲ್ಲರೂ ಒಂದೇ ಒಂದು ಸ್ವರದಲ್ಲಿ ಹೇಳ್ತಾರೆ, ನಾನು ನಿಮಗೆ ಎಲ್ಲಿಗೂ ಹೋಗೋಕೆ ಬಿಡೋದಿಲ್ಲ ಮೌಸಿ ಅಂದ್ರೆ ಎಲ್ಲರೂ ಸೇರ್ಕೊಂಡು. ಮೌಸಿ ಕಿ ಆಂಖೋ ಮೇ ಆನ್ಸು ಚಲಕುಟಿ. ಈ ರೀತಿ ಒಂದು ಪ್ರೀತಿಯನ್ನು ನೋಡಿದಂತ ಮೌಸಿಯ ಕಣ್ಣಲ್ಲಿ ನೀರು ಬಂತು. ದುಕಾನ್ ಕೆ ಸಾಮ್ನೆ ಏಕ್ ಕಾಟ್ ಬಿಛೀತಿ. ಮಕ್ಕಳು ತಕ್ಷಣನೇ ಏನ್ ಮಾಡಿದ್ರು, ಅಲ್ಲಿ ಎದುರುಗಡೆ ಇರುವಂತ ಒಂದು ಅಂಗಡಿ ಹತ್ರ ಒಂದು ಕಾಟ್ ಅಂದ್ರೆ ಒಂದು ಮಂಚ ಇತ್ತು. 2-3 ಲಡ್ಕೆ ಭಾಗಕರ್ ಕಾಟ್ ಉಟಾಲಿ ಆಯ್. ಇಬ್ಬರು ಮೂವರು ಹುಡುಗರು ಸೇರ್ಕೊಂಡ್ಬಿಟ್ಟು ಓಡಿ ಹೋಗಿ ಆ ಮಂಚವನ್ನು ಎತ್ಕೊಂಡ್ಬಂದ್ರು. ಉಸ್ಪರ್ ಮೌಸಿಕೋ ಜಬರ್ದಸ್ತಿ ಬಿಟಾದಿಯ. ಅದ್ರ ಮೇಲೆ, ಆ ಮಂಚದ ಮೇಲೆ ಜಬರ್ದಸ್ತಿ ಒತ್ತಾಯಪೂರ್ವಕವಾಗಿ ಮೌಸಿಯನ್ನ ಅದ್ರ ಮೇಲೆ ಕೂರಿಸಿದ್ರು. ಕಾಟ್ ಕೋ ಸೀದೆ ನೀಮ್ಕೆ ಪಿಡ್ಕೆ ನೇಚಲ್ಲಿ ಆಯ್. ಆ ಮಂಚವನ್ನು ಹೊತ್ಕೊಂಡ್ಬಿಟ್ಟು ಮಕ್ಕಳೇ ಸೇರ್ಕೊಂಡ್ಬಿಟ್ಟು ಹೊತ್ಕೊಂಡು ಆ ಸೀದಾ ಆ ಮಂಚವನ್ನ ಎಲ್ಲಿ ತಂದ್ರು, ಆ ಬೇವಿನ ಮರದ ಕೆಳಗಡೆ ಹೊತ್ಕೊಂಡ್ಬಂದ್ರು. ಕನಯ್ಯ ಭಾಗಕರ್ ಅಪ್ಪನೆ ಘರ್ಸಿ ಧರಿ ಅವ್ರ ತಕಿಯ ಲಾಯ. ತಕ್ಷಣನೇ ಕನಯ್ಯ ಎಂಬ ಹುಡುಗ ಏನ್ ಮಾಡ್ದ, ತನ್ನ ಮನೆಯಿಂದ ದರಿ ಅಂದ್ರೆ ಚಾಪೆಯನ್ನ ಮತ್ತು ತಕಿಯ ಅಂದ್ರೆ ದಿಂಬನ್ನ ತಂದ. ಉಷಾ ಥಾಲಿ ಮೇ 2 ರೋಟಿಯ ಲಾಯಿ. ಉಷಾ ಓಡಿ ಹೋಗಿ ತಟ್ಟೆಯಲ್ಲಿ 2 ರೋಟಿಯನ್ನು ತಗೋಬದ್ಲು. ಯೋಗರಾಜ್ ಏಕ ಕಟೋರೆ ಮೇ ದೂದ್ ಲಾಯ. ಯೋಗರಾಜ್ ಅನ್ನುವ ಹುಡುಗ ಹುಡುಗ್ಬಿಟ್ಟು ಒಂದು ಬಟ್ಟಲಲ್ಲಿ ಹಾಲನ್ನ ತಂದ. ಗೋಪಾಲ್ ಘರ್ಸೆ ಲ್ಯಾಂಪ್ ಪುಟಾಲಾಯ. ಗೋಪಾಲ ಎಂಬ ವಿದ್ಯಾರ್ಥಿ ಗೋಪಾಲ ಎಂಬ ಹುಡುಗಿ ಮನೆಯಿಂದ ಲ್ಯಾಂಪ್ ಅನ್ನ ತಂದ. ಮುನ್ನಿ ಪೀನೆ ಕೇಲಿಯೇ ಪಾನಿ ಲಾಯಿ. ಮುನ್ನಿ ಎಂಬ ಹುಡುಗಿ ಹೋಗ್ಬಿಟ್ಟು ಕುಡಿಯೋಕೆ ನೀರನ್ನ ತಂದ್ಲು. ಬಲ್ದೇವ್ ಕೆ ಪಿತಾ ಡಾಕ್ಟರ್ ತೆ. ಬಲ್ದೇವನ ತಂದೆ ಡಾಕ್ಟರ್ ಆಗಿದ್ರು. ವಹ ಅಪನೆ ಪಿತಾಕು ಕ್ಲಿನಿಕ್ ಸೆ ಖೀಂಚ್ ಲಾಯ. ಅವನು ಓಡೋಗಿ ತನ್ನ ತಂದೆಯ ಡಾಕ್ಟರ್ಗೆ ಹೋಗ್ಬಿಟ್ಟು
ತನ್ನ ತಂದೆ ಹತ್ರ ಹೋಗಿ ಕೀಂಚಲ ಎಂದು ಒತ್ತಾಯಪೂರ್ವಕವಾಗಿ ಅವರನ್ನು ಎಳ್ಕೊಂಡು ಬಂದ್ಬಿಟ್ಟು ಮೌಸಿ ಬಿಮಾರ್ ಹೇ ಆಪ್ ಜಲ್ದಿ ಚಲ್ಕರ್ ದೇಕಿಯೇ, ಅಲ್ಲಿ ಹೋಗ್ಬಿಟ್ಟು ತನ್ನ ಅಪ್ಪನಿಗೆ ಹೇಳ್ತಾರೆ. ಬಲ್ದೇವ್ ಹೇಳ್ತಾನೆ, ಮೌಸಿಗೆ ಹುಷಾರಿಲ್ಲ, ಬೇಗ ನಡೀರಿ ಅಂತ. ಹೋಗಿ ಯಾರು ಹೇಳಿದವರು? ಬಲ್ದೇವ್. ನೆನ್ಪಿಡ್ಕೊಳ್ಳಿ. ಬಚ್ಚೆ ಸೋಚನೆ ಲಗೆ ಕಿ ಮೌಸಿ ಕೋ ಕಹಾ ठहराया जाए. ಈಗೆಲ್ಲ ವ್ಯವಸ್ಥೆ ಮಾಡಿದ ನಂತರ ಒಂದು ಸಮಸ್ಯೆ ಬಂತು, ಹಾಗಾದ್ರೆ ಮೌಸಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡೋದೆಲ್ಲಿ ಅಂತ. ಉನ್ಹೋನೆ ನಿರ್ಣಯ ಲಿಯಾ ಕಿ ವೆ ಬಾರಿ ಬಾರಿ ಸೆ ಉಸೆ ಅಪನೆ ಘರ್ ಮೇ ರಖೇಂಗೆ. ಎಲ್ಲ ಮಕ್ಕಳು ಸೇರ್ಕೊಂಡ್ಬಿಟ್ಟು ಒಂದು ತೀರ್ಮಾನ ಮಾಡ್ಕೊಂಡ್ರು, ಬಾರಿ ಬಾರಿ ಅಂದ್ರೆ ಸರದಿ ಪ್ರಕಾರವಾಗಿ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದ್ಸರಿ ಒಂದೊಂದು ದಿನ ಇಟ್ಕೊಳ್ಳೋದು ಅಂತ ಮೌಸಿಯನ್ನ. ಬಾದ್ ಮೇ ಉನ್ಹೋನೆ ಹೆಡ್ ಮಾಸ್ಟರ್ ಜಿ ಸೆ ಬಿಂತಿ ಕಿ ಮೌಸಿ ಕೋ ಸ್ಕೂಲ್ ಮೇ ಕಾಮ್ ದಿಯಾ ಜಾಯ್. ಆದ್ರೆ ಎಲ್ಲರೂ ಸೇರ್ಕೊಂಡ್ಬಿಟ್ಟು ಆ ರೀತಿ ತೀರ್ಮಾನ ಮಾಡ್ಕೊಂಡ್ರು. ಆದ್ರೆ ಎಲ್ಲರೂ ಸೇರ್ಕೊಂಡ್ಬಿಟ್ಟು ಹೆಡ್ ಮಾಸ್ಟರ್ ಹತ್ರ, ಆ ಶಾಲೆಯಲ್ಲಿರುವಂತ ತನ್ನ ಊರಲ್ಲಿರುವಂತ ಶಾಲೆಯಲ್ಲಿರುವಂತ ಹೆಡ್ ಮಾಸ್ಟರ್ ಹತ್ರ ಹೋಗಿ ಒಂದು ವಿನಂತಿ ಅಂದ್ರೆ ಪ್ರಾರ್ಥನೆಯನ್ನು ಮಾಡ್ಕೊಂಡ್ರು, ಮೌಸಿಗೆ ಶಾಲೆಯಲ್ಲಿ ಇರೋದಕ್ಕೋಸ್ಕರ ಒಂದು ಶಾಲೆಯಲ್ಲಿ ಒಂದು ಕೆಲಸ ಕೊಡಿ ಅಂತೇಳಿ. ಹೆಡ್ ಮಾಸ್ಟರ್ ಜಿನೇ ಮಾನ್ ಲಿಯಾ. ಅದಕ್ಕೆ ಹೆಡ್ ಮಾಸ್ಟರ್ ಕೂಡ ಒಪ್ಕೊಂಡ್ರು. ಅವನು ಮೌಸಿ ಕೋ ರಹನೆ ಕೆ ಲಿಯೆ ಸ್ಕೂಲ್ ಮೇ ಏಕ ಕೋಟ್ರಿ ಬಿ ದೀದಿ. ಅಲ್ಲಿ ಕೆಲಸ ಕೊಡೋದ್ರ ಜೊತೆಗೆ ಮೌಸಿಗೆ ಉಳ್ಕೊಳ್ಳೋಕ್ಕೋಸ್ಕರ ಆ ಸ್ಕೂಲ್ನಲ್ಲಿ ಒಂದು ಕೊಠಡಿಯನ್ನು ಕೂಡ ವ್ಯವಸ್ಥೆ ಮಾಡಿದ್ರು ಹೆಡ್ ಮಾಸ್ಟರ್ ಉಳ್ಕೊಳ್ಳೋಕೆ. ಮೌಸಿ ಫಿರ್ಸೆ ಸ್ಕೂಲ್ ಕೆ ಆಂಗನ್ ಮೇ ಆನೆ ಲಗಿ. ಯಥಾ ಪ್ರಕಾರ ಮೊದಲು ಹೇಗಿದ್ಲು ಮೌಸಿ, ಹಾಗೇನೆ ಪುನಃ ಮತ್ತೆ ಸ್ಕೂಲ್ನ ಅಂಗಳಕ್ಕೆ ಬರೋಕೆ ಶುರು ಮಾಡಿದ್ಲು. ಬಚ್ಚೆ ಉಸೆ ಘೇರೆ ರಹತೆ. ಮತ್ತೆ ಮಕ್ಕಳು ಅವಳನ್ನು ಸುತ್ತರದೇ ಇರ್ತಿದ್ರು ಪ್ರೀತಿಯಿಂದ. ಅವ್ರ ವಹವುನೇ ಕಹಾನಿಯ ಸುನಾತಿ. ಅವಳು ಕೂಡ ಆ ಮಕ್ಕಳಿಗೆ ಕತೆಗಳನ್ನ ಕೇಳಿಸ್ತಾನೆ ಇದ್ಲು. ಕಬಿ ಕಬಿ ಲಾಠಿ ಠೇಕ್ತಿ ಹುಯಿ ಮೊಹಲ್ಲೆ ಕಾ ಚಕ್ಕರ್ ಕಾಡ್ತಿ. ಕೆಲವೊಮ್ಮೆ ಲಾಠಿ ಅಂದ್ರೆ ಕೋಲನ್ನು ಊರ್ತಾ ಈ ಏರಿಯಾದಲ್ಲಿರುವಂಥ ಮನೆಗಳ ಒಳಗಡೆ ಹೋಗ್ಬಿಟ್ಟು ಸಬಿ ಗೌರವಮೆ ಜಾಂಗ್ ಕುನ್ಕ ಕುಶಲಕ್ಷೇಮ ಪೂಜ್ತಿ. ಆ ಏರಿಯಾದಲ್ಲಿರುವಂಥ ಪರಿಚಯದಲ್ಲಿರುವಂಥ ಎಲ್ಲ ಮನೆಗೆ ಹೋಗ್ಬಿಟ್ಟು ಅವರ ಕುಶಲಕ್ಷೇಮವನ್ನ ಕೇಳ್ತಿದ್ಲು. सांझ ढले अपने कोठरी में चली आती और चैन की सांस लेती. ಮತ್ತೆ ಸಂಜೆ ಆದ ತಕ್ಷಣ ಮತ್ತೆ ಯಥಾ ಪ್ರಕಾರವಾಗಿ ತನ್ನ ಕೋಣೆಗೆ ಬರ್ತಾ ಇದ್ಲು, ಮತ್ತೆ ವಿಶ್ರಾಂತಿಯನ್ನು ತೆಗೆದುಕೊಳ್ತಿದ್ಲು ಅಂತ, ವಿಶ್ರಾಂತಿಯ ಉಸಿರನ್ನು ಬಿಡ್ತಿದ್ಲು ಅಂತ. इस तरह बच्चों के प्रेम व स्नेह भाव से मौसी के जीवन में खुशी के दिन लौट आए. ಈ ರೀತಿ ಮಕ್ಕಳಿಂದ ಮತ್ತೆ ಪ್ರೀತಿ ಅಥವಾ ಮಕ್ಕಳ ಪ್ರೀತಿಯಿಂದ, ಸ್ನೇಹ ಭಾವನೆಯಿಂದ ಮೌಸಿಗೆ ಮತ್ತೆ ಜೀವನದಲ್ಲಿ ಖುಷಿ ಅನ್ನೋದು, ಸಂತೋಷ ಅನ್ನೋದು ಪುನಃ ಸಿಕ್ತು ಅಂತ. ಮಕ್ಕಳೇ, ವಿದ್ಯಾರ್ಥಿಗಳೇ, ನೀವು ಏನೆಲ್ಲ ಮನಸ್ಸು ಮಾಡಿದ್ರೆ ಸಾಧ್ಯ ಇದೆ ಅನ್ನೋದಕ್ಕೆ ಒಂದು ಪಾಠವನ್ನು ನಾವು ನೋಡಬಹುದು. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ನಮಸ್ಕಾರ.